ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬಟ್ಟೆ ಕೊಳಕು ಅಂತ ಮೆಟ್ರೋ ನಿಲ್ದಾಣದ ಒಳಗೂ ಬಿಡಲಿಲ್ಲ. ರಾಜಾಜಿನಗರ ಮೆಟ್ರೋ ಸಿಬ್ಬಂದಿಯಿಂದ ಅನ್ನದಾತನಿಗೆ ಅವಮಾನ, ಸಹ ಪ್ರಯಾಣಿಕರಿಂದ ಕಿಡಿ, ಸಾಮಾಜಿಕ ಜಾಲತಾಣದಲ್ಲೂ ಆಕ್ರೋಶ. ಶತಾಯಗತಾಯ ಬಿಜೆಪಿ ಟಿಕೆಟ್ ಗಿಟ್ಟಿಸಿ ಪಕ್ಷೇತರ ಸ್ಪರ್ಧೆ ಬೇಡವೇ ಬೇಡ. ಬೆಂಗಳೂರಲ್ಲಿ ನಡೆದ ಸಭೆಯಲ್ಲಿ ಸಂಸದೆ ಸುಮಲತಾಗೆ ಹಿತೈಷಿಗಳು ಬೆಂಬಲಿಗರ ಸಲಹೆ. ದರ್ಶನ್ ಮುಂದೆ ಸಂಸದೆ ಸುಮಲತಾ ಇಂಡುವಾಳು ಸಚ್ಚಿದಾನಂದ ಸಂಧಾನಕ್ಕೆ ಯತ್ನ. ಪಕ್ಷವೇ ಮುಖ್ಯ ಎಂದ ಸಚ್ಚಿ, ಮೈತ್ರಿ ಟಿಕೆಟ್ ಪಡೆದ್ರಷ್ಟೇ ಬೆಂಬಲ ಅಂತ ಸ್ಪಷ್ಟ ಉತ್ತರ. ಸುಮಲತಾ ಸಭೆ ಬೆನ್ನಲ್ಲೇ ನಿನ್ನೆ ರಾತ್ರಿ ಕುಮಾರಸ್ವಾಮಿ ಸಭೆ. ಜೆಡಿಎಸ್ನಿಂದ ಸ್ಥಳೀಯ ಅಭ್ಯರ್ಥಿಯೇ ಕಣಕ್ಕಿಳಿಯೋದು. ಸಂಸದೆ ಸುಮಲತಾ ಅಂಬರೀಶ್ ಬಗ್ಗೆ ಯಾವುದೇ ಟೀಕೆ ಮಾಡದಂತೆ ಎಚ್ಚರಿಕೆಯ ಸಂದೇಶ ರವಾನೆ. ಅವರಿಗೆ ಶಾಸಕ ಸ್ಥಾನ ಸಿಕ್ಕಿರುವುದೇ ಪೂರ್ವಜನ್ಮದ ಪುಣ್ಯ. ಮಾನಹಾನಿ ಕೇಸ್ ಹಾಕ್ತೀನಿ. ಕಾಂಗ್ರೆಸ್ ನಾಯಕರಿಗೆ ಜೆಡಿಎಸ್ ಬೆದರಿಕೆ ಅನ್ನೋ ಆರೋಪಕ್ಕೆ ರವಿ ಗಣಿಗ ವಿರುದ್ಧ ಸಿಡಿದೆದ್ದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು. ರಾಜ್ಯಸಭೆ ಚುನಾವಣೆಯಲ್ಲಿ ಮೂರೂ ಪಕ್ಷಗಳಿಗೂ ಅಡ್ಡ ಮತದಾನದ ಆತಂಕ. ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗಲಿದೆ ಕಾಂಗ್ರೆಸ್ ಶಾಸಕರ ತಂಡ. ಕಲಾಪ ಮುಂದೂಡ್ತಾ ಇದ್ದ ಹಾಗೆ ನೇರವಾಗಿ ಹಿಲ್ಟನ್ ರೆಸಾರ್ಟ್ಗೆ ಶಿಫ್ಟ್. ಪುಟ್ಟರಾಜು ಅವರು ಚಿನಕುರಳಿ ಸಂಸ್ಥಾನದ ಮಹಾರಾಜರ ಮೊಮ್ಮಕ್ಕಳು. ಗೆಲುವು ಅವರ ಜೇಬಲ್ಲೇ ಇರುತ್ತೆ. ಮಾಜಿ ಸಚಿವರಿಗೆ ಕೌಂಟರ್ ಕೊಟ್ಟ ಶಾಸಕ ಗಣಿಗ ರವಿ. ದೋಸ್ತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಕಾಂಪಿಟೇಷನ್. ತುಮಕೂರಲ್ಲಿ ಬಿಜೆಪಿ ಆಕಾಂಕ್ಷಿಗಳ ಜೊತೆ ಜೆಡಿಎಸ್ ಆಕಾಂಕ್ಷಿಯಿಂದಲೂ ಟಿಕೆಟ್ಗಾಗಿ ಕೂಗು. ನನಗೆ ಟಿಕೆಟ್ ಕೊಟ್ರೆ ಸ್ಪರ್ಧಿಸ್ತೀನಿ ಎಂದ ಕೆಟಿ ಶಾಂತಕುಮಾರ್. ಗಂಡಸರಿಗೆ ಅಧಿಕಾರ ನಮ್ಮಲ್ಲೇ ಇರಬೇಕು ಅನ್ನೋ ಭಾವನೆ ಇದೆ. ಈ ದರ್ಪದಿಂದಲೇ ಕೆಲವರು ಈ ರೀತಿ ಮಾಡ್ತಿದ್ದಾರೆ. ಪತ್ರ ಹಾಗೂ ಗೋಬ್ಯಾಕ್ ಅಭಿಯಾನಕ್ಕೆ ಚಿಕ್ಕಮಗಳೂರಲ್ಲಿ ಕೆಂಡ ಕಾರಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆಯೇ ಗೆಲ್ಲೋದು ಒಂದಿದ್ದ ಬಿಎಸ್ವೈ. ದೊಡ್ಡ ಸಾಹೇಬ್ರೆ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ತಿರುಗೇಟಿಲ್ಲ. ಶೋಭಾ ಕರಂದ್ಲಾಜೆಗೆ ಆತ್ಮಸ್ಥೈರ್ಯ ತುಂಬಿದ ಕಾಂಗ್ರೆಸ್ ಶಾಸಕ ಎಚ್.ಡಿ. ತಮ್ಮಯ್ಯ. ರಂಗೇರಲಾರಂಭಿಸಿದ ಲೋಕಸಭೆ ವಾರ್ಫೀಲ್ಡ್. ಎಂಪಿ ಎಲೆಕ್ಷನ್ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಭಾರೀ ಡಿಮ್ಯಾಂಡ್. ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರಕ್ಕೆ ಕರೆತರೋಕೆ ಡಿಕೆ ಸಹೋದರರ ಪ್ಲಾನ್. ಬಳ್ಳಾರಿ ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಬಿಜೆಪಿಯೊಳಗೆ ಹಣಾಹಣಿ. ಟಿಕೆಟ್ಗಾಗಿ ಮೂವರು ನಾಯಕರ ನಡುವೆ ಜಿದ್ದಾಜಿದ್ದಿ. ಶ್ರೀರಾಮುಲು, ದೇವೇಂದ್ರಪ್ಪ, ಬಂಗಾರು ಹನುಮಂತು ನಡುವೆ ಕಮಲದ ಅದೃಷ್ಟ ಯಾರಿಗೆ? ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು. ಮಳೆ ಬೆಳೆ ಸಂಪಾಯಿತಲೇ ಪರಾಗ್. ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಚಿಕ್ಕಮಗಳೂರಲ್ಲಿ ಕಾರ್ಣಿಕ ನುಡಿ. 65,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಇದರಿಂದಾಗಿ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆಯಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ರಿಂದಲೇ ಅಪಸ್ವರ. ವೆಂಕಟಪ್ಪ ನಾಯಕರ ಸಾವು ದಿಗ್ಭ್ರಮೆ ಮೂಡಿಸಿದೆ. ಕೋವಿಡ್ ನಂತರ ಏನೇನೋ ಆಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ದಿನಕ್ಕೆ 5-6 ಮೃತರಿಗೆ ಹಾರ ಹಾಕುವಂತಾಗಿದೆ. ಆರೋಗ್ಯ ತಜ್ಞರು ಇದರ ಬಗ್ಗೆ ಗಮನ ಹರಿಸಿ. ವಿಧಾನಸಭೆಯಲ್ಲಿ ಮಾಜಿ ಸಚಿವ ಆರ್ ಜ್ಞಾನೇಂದ್ರ ಮನವಿ. ಜ್ಞಾನವಾಪಿಯಲ್ಲಿ ಪೂಜೆಗೆ ವಿರೋಧಿಸಿ ಮಸೀದಿ ಸಲ್ಲಿಸಿದ್ದ ಅರ್ಜಿ. ಅಲಹಾಬಾದ್ ಹೈಕೋರ್ಟ್ನಿಂದ ಅರ್ಜಿ ವಜಾ. ಕಾಂಪ್ಲೆಕ್ಸ್ನ ವ್ಯಾಸ್ ತೆಹಲ್ಖಾನಾದಲ್ಲಿ ನಡೀತಾ ಇರುವಂತಹ ಪೂಜೆ ಮುಂದುವರಿಯುತ್ತೆ. ಹಿಂದೂ ಪರ ವಕೀಲ ವಿಷ್ಣುಶಂಕರ್ ಜೈನ್ ಮಾಹಿತಿ. ಬೈಲಸಂದ್ರದಲ್ಲಿ ನೀರಿನಂತೆ ಹರಿತಾ ಇದೆ ಕಣ್ಣೀರು. ಜೀವ ಜಲಕ್ಕಾಗಿ ರಸ್ತೆಯನ್ನೇ ಬ್ಲಾಕ್ ಮಾಡಿದ ಜನರು. ವಾರಕ್ಕೊಮ್ಮೆ ಅರ್ಧ ಗಂಟೆ ಮಾತ್ರ ನೀರು ಬಂದ್ರೆ ಸಾಯಬೇಕಷ್ಟೇ ಅಂತ ಜನರ ಅಳಲು.
ಬೇಸಿಗೆ ಆರಂಭದಲ್ಲಿ ಬರಿದಾಗ್ತಾ ಇದೆ ಕಲಬುರಗಿ ಜಿಲ್ಲೆಯ ಜೀವನದಿ ಭೀಮಾ. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಎದುರಾಗಲಿದೆ ಜಲಕ್ಷಾಮ. ಜಿಲ್ಲೆಯಲ್ಲಿ ಉಲ್ಬಣಿಸಿದ ಕುಡಿಯುವ ನೀರಿನ ಸಮಸ್ಯೆ. ಕನ್ನಡ ನಾಮಫಲಕ ಅಳವಡಿಕೆಗೆ ಇನ್ನೆರಡೇ ದಿನ ಡೆಡ್ ಲೈನ್. ಆದರೂ ಹಲವು ಅಂಗಡಿಗಳ ಬೋರ್ಡ್ ಇನ್ನೂ ಬದಲಾಗಿಲ್ಲ. 3616 ವ್ಯಾಪಾರಿಗಳಿಂದ ನಾಮಫಲಕ ಬದಲಾವಣೆ ಬಾಕಿ ಅಂತ ಬಿಬಿಎಂಪಿ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.